ನಮಸ್ಕಾರ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಿ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಸ್ವಲ್ಪ ಟೈಮ್ ಅಷ್ಟೊಂದು ಸಿಕ್ಕಿರಲಿಲ್ಲ, ಹೀಗಾಗಿ ವಿಡಿಯೋ ಹಾಕಿರಲಿಲ್ಲ. ಸೊ ಇವತ್ತು ನಾನು ಒಂದು ಚಿಕ್ಕ ಚಿಕ್ಕ ತುಂಡು ಬಟ್ಟೆಗಳದ್ದು ಒಂದು ಪ್ರಾಡಕ್ಟ್ ಮಾಡಿ ಕಳಿಸ್ತಾ ಇದ್ದೇನೆ. ಆ್ಯಕ್ಚುಲಿ ನನಗಿದು ಮತ್ತೆ ಒಂದು ಬಿಗ್ ಆರ್ಡರ್ ಬಂದಿರುವಂಥದ್ದು. ಇದು ಸೇಮ್ ಸ್ಯಾಟಿನ್ ಬಟ್ಟೆನೇ. ನಿಮಗೆ ಮೊದಲು ಕೂಡ ಸುಮಾರು ವೀಡಿಯೋಸಲ್ಲಿ ಈ ಒಂದು ಸ್ಯಾಟಿನ್ ಬಟ್ಟೆಯಲ್ಲಿ ಎಷ್ಟು ಥರ ಇರುತ್ತೆ, ಹೇಗೆ ನಾವು ತೊಗೋಬೇಕು, ಓಕೆ, ಯಾವ ರೀತಿ ಚೂಸ್ ಮಾಡ್ಕೋಬೇಕು ಅನ್ನೋದನ್ನು ಎಲ್ಲವನ್ನೂ ಕೂಡ ಹೇಳ್ತಾ ಹೋಗ್ತಾ ಇದ್ದೀನಿ. ರೆಗ್ಯುಲರ್ ವೀಡಿಯೋಸ್ ಬಂದಾಗ ಯಾರು ತಪ್ಪದೇ ನೋಡ್ತೀರಿ, ಎಲ್ಲ ಮಾಹಿತಿ ಸಿಕ್ಬಿಡುತ್ತೆ. ಓಕೆನಾ? ಸೊ ಇದು ಇವಾಗ ಸ್ಯಾಟಿನ್ ಬಟ್ಟೆ ಪರ್ಪಲ್ ಕಲರ್ದು. ಸೊ ಇದರದೇ ಪ್ರಾಡಕ್ಟು ಆರ್ಡರ್ ಬಂದಿರುವಂಥದ್ದು. ಆರ್ಡ್ರನ್ನ ನಾನು ರೆಡಿ ಮಾಡಿ ಕೊಡ್ತಾ ಇದ್ದೀನಿ. ಸೊ ಇದೇ ಒಂದು ಟೈಮಲ್ಲಿ ಒಂದು ವೀಡಿಯೋ ಕೂಡ ಶೂಟ್ ಮಾಡಿದ್ದೀನಿ. ಸ್ವಲ್ಪ ಕಷ್ಟ ಆಗುತ್ತೆ, ನಾವು ಆರ್ಡ್ರ್ ಕಂಪ್ಲೀಟ್ ಮಾಡುವಾಗೂ ಕೂಡ ನಾನು ಒಬ್ಬಳೇ ಶೂಟ್ ಮಾಡೋದು ಎಲ್ಲವೂ ಕೂಡ ಆಗುತ್ತಲ್ವ. ಸೊ ಹೀಗಾಗಿ ಸ್ವಲ್ಪ ಟೈಮ್ ತೊಗೊಳುತ್ತೆ ಆ್ಯಕ್ಚುಲಿ. ಸೊ ಇಲ್ಲಿ ನಾನು ಒಟ್ಟಾರೆ ಒಂದಿಷ್ಟು ಪೀಸ್, ಒಂದು 9 ಪೀಸ್ ಅವ್ರು ಹೇಳಿದ್ದಾರೆ, 9 ರಿಂದ 10 ಪೀಸ್ ಅಂತ ಹೇಳಿದರು. ಸೊ ಅದೇ ರೀತಿ ಇವಾಗ ಇದನ್ನು ಕಂಪ್ಲೀಟ್ ಮಾಡಿ ಕೊಡ್ತಾ ಇದ್ದೀವಿ. ಸೊ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಒಂದು ಇಲ್ಲಿ ಇಂಪಾರ್ಟೆಂಟ್ ಒಂದು ಮಾತನ್ನು ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೀನಿ. ಮೇನ್ ಅಂತಂದರೆ ಇಲ್ಲಿ ಸುಮಾರು ಜನ ನನ್ನ ವೀಡಿಯೋಸ್ ನೋಡಿ ನಾವು ಕೂಡ ಮಾಡ್ಬೇಕಂತ ಅನ್ಕೋತಾ ಇದ್ದೀವಿ, ನಿಮ್ಮನ್ನು ನೋಡಿ ತುಂಬ ಖುಷಿ ಆಗ್ತಾ ಇದೆ ಅಂತ ಹೇಳ್ತಾ ಇದ್ರಿ. ಆ್ಯಂಡ್ ಸುಮಾರು ಹೆಣ್ಮಕ್ಳು ಇವಾಗ ಆಲ್ರೆಡಿ ಸ್ಟಾರ್ಟ್ ಮಾಡಿದ್ದೀವಿ ಅಂತ ಕೂಡ ಹೇಳಿದ್ರಿ. ಸೊ ಅಂಥವ್ರು, ಬಟ್ ಆದರೆ ಕೆಲವರಿಗೆ ಆರ್ಡರ್ ಬರ್ತಾ ಇಲ್ಲ ಅಂತ ಹೇಳ್ತಾ ಇದ್ರಿ. ಮೇನ್ ಬರುವಂಥದ್ದು ಪ್ರಾಡಕ್ಟನ್ನು ನಾವು ರೆಡಿ ಮಾಡಿಬಿಡ್ತೀವಿ, ಆರ್ಡರ್ ಹೇಗೆ ಬರ್ತಾ ಇದೆ ಅಂತ. ನನಗೆ ಇವಾಗ ಬರ್ತಾ ಇಲ್ಲ, ಬಟ್ ನಿಮಗೆ ಹೇಗೆ ಬರ್ತಾ ಇದೆ ಅಂತ ಹಿಂಗೆ ಆಪಸ್ಸಲ್ಲಿ ನೀವೆಲ್ಲರೂ ಕೂಡ ಕಾಮೆಂಟ್ ಮಾಡ್ತಾ ಇದ್ದೀರಿ. ಸೊ ಇಲ್ಲಿ ಮೇನ್ ಒಂದು ಟಿಪ್ ಹೇಳ್ತಾ ಇದ್ದೀನಿ. ಇವತ್ತು ಹೇಳುವಂಥ ಟಿಪ್ ತುಂಬ ಇಂಪಾರ್ಟೆಂಟು, ಇದನ್ನು ಮಿಸ್ ಮಾಡೋಕ್ಕೆ ಹೋಗಬೇಡಿ. ಇದನ್ನ ಮೊದಲು ನೋಡಿ ನಂತರ ಇಲ್ಲಿ ನಾನು ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ. ಸೊ ನಾನು ಹೇಳೋದನ್ನ ಇವಾಗ ಲಕ್ಷ ಕೊಟ್ಟು ಕೇಳಿ ಹೇಗೆ ಆರ್ಡ್ರ್ ಬರುತ್ತೆ ಅಂತ ಹೇಳಿ. ಯಾಕಂದರೆ ಸುಮಾರು ಜನ ಪ್ರತಿಯೊಂದು ವಿಡಿಯೋ ಹಾಕಿದಾಗಲೂ ನಮಗೆ ಆರ್ಡ್ರ್ ಹೇಗೆ ಸಿಗುತ್ತೆ, ಹೇಗೆ ಬರುತ್ತೆ, ನಿಮಗೆ ಹೇಗೆ ಸಿಗ್ತಾ ಇದೆ, ನಮ್ಗೆ ಅಷ್ಟೊಂದು ಬರ್ತಿಲ್ಲ ಆರ್ಡ್ರು ಅಂತೆಲ್ಲ ಹೇಳ್ತಾ ಇದ್ರಿ. ಸೊ ಇಲ್ಲಿ ನಾನೊಂದು ಎಕ್ಸಾಂಪಲ್ ತೋರಿಸ್ತಾ ಇದ್ದೀನಿ. ಇದೊಂದು ಎಕ್ಸಾಂಪಲು. ಇದೇ ರೀತಿ ಇನ್ನೂ ಹಲವಾರು ಟಿಪ್ಸ್ಗಳು ಬೇಕಂದರೆ ಪ್ಲೀಸ್ ನನಗೆ ಕಮೆಂಟ್ ಮಾಡಿ, ಯಾವ್ಯಾವ ಊರಿಂದ ನೀವು ನೋಡ್ತಾ ಇದ್ದೀರಿ ಮತ್ತು ಯಾವ ರೀತಿ ಬಿಸ್ನೆಸ್ ಮಾಡ್ತಾ ಇದ್ದೀರಿ. ಓಕೆ, ಸೊ ಟಿಪ್ಸ್ಗಳು ಬೇಕು ಅಂತ ಪ್ಲೀಸ್ ನನಗೆ ಕಾಮೆಂಟ್ ಮಾಡಿ. ಇದರಿಂದ ಮ್ಯಾಕ್ಸಿಮಮ್ ಕಾಮೆಂಟ್ ಬಂದರೆ ಖಂಡಿತವಾಗ್ಲೂ ನಾನು ಈ ರೀತಿ ಟಿಪ್ಸ್ಗಳ ಜೊತೆಗೆ ನಾನು ವೀಡಿಯೋಗಳನ್ನ ಕೂಡ ಇನ್ನೂ ಹೆಚ್ಚಿನ ಇನ್ಫಾರ್ಮೇಷನ್ ಕೊಡ್ತೀನಿ. ಸೊ ಇಲ್ಲಿ ಗೂಗಲ್ ಮ್ಯಾಪಲ್ಲಿ ಹೋಗ್ಬಿಟ್ಟು ನೀವೇನು ಮಾಡೋಕ್ಕೂ ಫಸ್ಟಿಗೆ ಅಂತಂದರೆ, ನೀವು ಯಾವುದೇ ಒಂದು ಊರಲ್ಲಿ ಇದ್ದೀರಂತ ಅಂದ್ಕೊಳ್ಳೋಣ. ಲೈಕ್ ಇವಾಗ ನಾನು ನಾರ್ಮಲಿ ಇವಾಗ ಒಂದು ಗದಗ ಅಂತ ತಗೋತೀನಿ. ಓಕೆ, ಸೊ ಗದಗ ಅಂತ ತೊಗೋತೀನಿ. ಗದಗ ಕರ್ನಾಟಕ. ಓಕೆ, ನಾನು ಇವಾಗ ಕರ್ನಾಟಕದಲ್ಲಿ ಗದಗಲ್ಲಿ ಇದ್ದೀನಿ ಅಂತ ಅಂದ್ಕೊಳ್ಳೋಣ. ಸೊ ನಮಗೆ ಈ ರೀತಿ ನೋಡೋದಕ್ಕೆ ಸಿಗುತ್ತೆ. ಓಕೆ, ಸೊ ನಿಮಗೆ ಗೂಗಲ್ ಮ್ಯಾಪಲ್ಲಿ ನಿಮಗೆ ಆರ್ಡ್ರ್ ಬೇಕು ಅಂದರೆ ನೀವು ಇದೇ ರೀತಿ ಮಾಡಬೇಕಾಗುತ್ತೆ. ಸೇಮ್ ನಾನು ಮಾಡುವಂಥ ಈ ಒಂದು ಹೇರ್ ಎಕ್ಸಸರೀಸ್ ರಿಲೇಟೆಡ್ ನೀವೇನಾದರೂ ವರ್ಕ್ ಮಾಡ್ತಾಯಿದ್ರು ಕೂಡ, ಅಥವಾ ಬೇರೆ ಬಿಸ್ನೆಸ್ ಮಾಡ್ತಾಯಿದ್ದೀರಿ, ಸೋಪ್ ಬಿಸ್ನೆಸ್ ಮಾಡ್ತಾಯಿದ್ದೀರಿ, ಏನೇ ಮಾಡ್ತಾಯಿದ್ರು ಪರವಾಗಿಲ್ಲ. ಸೊ ಇದು ವರ್ಕೌಟ್ ಆಗುತ್ತೆ 100%. ಓಕೆ, ಸೊ ಇಲ್ಲಿ ನಾವೇನು ಮಾಡ್ತೀನಿ ಅಂತಂದರೆ ಗದಗಲ್ಲಿ ಏನು ಮಾಡ್ತೀನಿ ಅಂತಂದರೆ, ಗದಗಲ್ಲಿ ಇವಾಗ ನೋಡಿ ಹೇರ್ ಎಕ್ಸಸರೀಸ್ ಬಿಸ್ನೆಸ್ ಇದೆಯಾ. ಸೊ ಹೀಗಾಗಿ ನಾನೇನು ಮಾಡ್ತೀನಿ, ಸ್ಟೇಷ್ನರಿ ಓಕೆ, ಶಾಪ್ಸ್ ಅಂತ ಬರಿತೀನಿ ಗದಗ. ಓಕೆ, ಸೊ ಇಲ್ಲಿ ನಾನು ಸರ್ಚ್ ಮಾಡಿದಾಗ ಎಷ್ಟು ಶಾಪ್ಸ್ಗಳಿದೆ ಗದಗಲ್ಲಿ, ಲೇಡೀಸ್ ಸ್ಟೇಷ್ನರಿ ಒಂದು ಶಾಪ್ಸ್ಗಳಿದೆ, ಅದು ನಮಗೆ ಇಲ್ಲಿ ನೋಡೋದಕ್ಕೆ ಸಿಗುತ್ತೆ. ಸೊ ನಾರ್ಮಲಿ ನಾವೇನು ಮಾಡ್ಕೊಂಡ್ರೆ ಒಂದೊಂದನ್ನು ಇವಾಗ ಓಪನ್ ಮಾಡಬೇಕು. ಜಸ್ಟ್ ನಾನು ಇವಾಗ ನೋಡ್ತೀನಿ. ಸೊ ಇದರಲ್ಲಿ ನೋಡಿ ಆಲ್ಮೋಸ್ಟ್ ಇವಾಗ ಈ ರೀತಿ ಇದೆ, ಬುಕ್ ಸೆಂಟರ್ ಅದು ಇದು ಅಂತ ಎಲ್ಲ ಕೊಡ್ತಾ ಇದ್ದಾರೆ. ಸ್ಟೇಷ್ನರಿ ಶಾಪ್ ಅಂತ ಅಂದಾಗ ಏನಾಗುತ್ತೆ, ನಾರ್ಮಲಿ ಬುಕ್ಕಿಂದು ಇದನ್ನು ತೋರಿಸ್ತಾ ಇದೆ ಅದು. ಸೊ ಹೀಗಾಗಿ ನಾನೇನು ಮಾಡ್ತೀನಿ, ಲೇಡೀಸ್ ಕಾರ್ನರ್, ಓಕೆ, ಕಾರ್ನರ್ ಅಂತ ಸರ್ಚ್ ಮಾಡೋಣ. ಇದೇ ರೀತಿ ಬೇರೆ ಬೇರೆ ಥರದಲ್ಲಿ ನೀವು ಸರ್ಚ್ ಮಾಡಿ ನೋಡಬೇಕು. ಆವಾಗ ನಿಮ್ಗೆ ಗೊತ್ತಾಗುತ್ತೆ ಲೇಡೀಸ್ ರಿಲೇಟೆಡ್ ಯಾರ್ಯಾರು ಏನೇನು ಮಾಡ್ತಾ ಇದ್ದಾರೆ ಅಂತ. ಓಕೆ, ಅದರ್ವೈಸ್ ನೀವು ಇಲ್ಲಿ ಲೇಡೀಸ್ ಐಟಮ್ ಅಂತ ಕೂಡ ನಾವಿಲ್ಲಿ ಸರ್ಚ್ ಮಾಡಿ ನೋಡೋಣ. ಕರೆಕ್ಟ್ ಎಕ್ಸಾಕ್ಟ್ಲಿ ತೋರಿಸ್ಬೇಕದು, ಅಲ್ಲಿವರೆಗೂ ನೀವು ಸರ್ಚ್ ಮಾಡಬೇಕಾಗತ್ತೆ. ಓಕೆ, ಸೊ ಇಲ್ಲಿ ಏನಾಗುತ್ತೆ ಅಂತಂದರೆ ಎಲ್ಲಿನೂ ಕೂಡ ನಮಗೆ ಅಷ್ಟೊಂದು ಕರೆಕ್ಟಾಗಿ ಗೊತ್ತಾಗ್ತಾ ಇಲ್ಲ. ಇಲ್ಲಿ ಒಂದು ಸಾರಿ ಆ್ಯಂಡ್ ಡ್ರೆಸ್ಸಸ್ ಅಂತ ಇದೆ, ಮತ್ತು ಲೇಡೀಸ್ ಗಾರ್ಮೆಂಟ್ ಅಂತ ಬರ್ತಾ ಇದೆ, ಈ ರೀತಿ ಬರ್ತಾ ಇದೆ. ಬಟ್ ಆದರೆ ನಾವೇನು ಮಾಡೋಣ ಅಂತಂದರೆ ಲೇಡೀಸ್ ಹೇರ್ ಎಕ್ಸಸರೀಸ್, ಓಕೆ, ಎಕ್ಸಸರೀಸ್ ಅಂತ ಹಾಕ್ತೀನಿ ನಾನು, ನೋಡೋಣ ಎಕ್ಸಸರೀಸ್. ಓಕೆ, ಸೊ ಇಲ್ಲಿ ಈ ರೀತಿ ನಮಗೆ ಕೆಲವೊಂದು ಶಾಪ್ಸ್ಗಳಿದೆ, ಇಲ್ಲಿ ಸಲೂನ್ಗಳು ನೋಡೋದಕ್ಕೆ ಸಿಗ್ತಾ ಇದೆ. ಓಕೆ, ಸಲೂನ್ ಆಯಿತು, ಓಕೆ, ಏನಿದೆಯೋ ನಿಮ್ಮ ಊರಲ್ಲಿ ಏನಿದೆಯೋ, ಏನು ಶಾಪ್ಸ್ಗಳಿದೆಯೋ ಅದೆಲ್ಲ ನಿಮಗೆ ನೋಡೋದಕ್ಕೆ ಸಿಗುತ್ತಿಲ್ಲ. ಸೊ ನಾರ್ಮಲಿ ನಾವೇನು ಮಾಡಬೇಕು ಅಂತಂದರೆ, ಇಲ್ಲಿ ನಾರ್ಮಲಿ ಇವಾಗ ಶಾಪ್ಸ್ಗೆ ನಾವಿವಾಗ ಮೆಸೇಜ್ ಮಾಡಬೇಕು. ಮೆಸೇಜ್ ಅಂತಂದರೆ ಇವಾಗ ನಾರ್ಮಲಿ ನೋಡಿ, ಇವಾಗ ನಾನೇನು ಮಾಡ್ತೀನಿ ಅಂತಂದರೆ, ಇದನ್ನು ಲೆವಿಸ್ ಲುಕ್ಸ್ ಪ್ರೊಫೆಷ್ನಲ್ ಸಲೂನ್, ಇದನ್ನು ಜಸ್ಟ್ ಓಪನ್ ಮಾಡಿಬಿಟ್ಟು ಇಲ್ಲಿ ನೋಡ್ತಾ ಇದ್ರಿ, ಇಲ್ಲಿ ಡೀಟೇಲ್ಸ್ ಎಲ್ಲ ಕೊಟ್ಟಿದ್ದಾರೆ. ಆ್ಯಂಡ್ ಗದಗದ್ದೇ ಎಲ್ಲ ಡೀಟೇಲ್ಸ್ ಇರುವಂಥದ್ದು, ಕಾಂಟ್ಯಾಕ್ಟ್ ನಂಬರ್ ಕೂಡ ಇದೆ ಇಲ್ಲಿ.
ಆ್ಯಂಡ್ ಇಲ್ಲಿ ನಿಮ್ಗೆ ಏನು ಮಾಡಬೇಕು ಅಂತಂದರೆ ಸಿಂಪ್ಲಿ ಕಾಂಟ್ಯಾಕ್ಟ್ ನಂಬರ್ ತೊಗೊಂಡ್ಬಿಟ್ಟು ನಿಮ್ಮ ಪ್ರಾಡಕ್ಟ್ ಏನಿರುತ್ತಲ್ವ ಅದರದ್ದು ಫೋಟೋಸ್ಗಳನ್ನು ಮತ್ತು ವೀಡಿಯೋಸ್ಗಳನ್ನ ಅವ್ರಿಗೆ ಕಳಿಸ್ಬೇಕು. ಫೋನ್ ಮಾಡೋಕ್ಕೆ ಹೋಗಬೇಡಿ. ಫೋನ್ ಮಾಡಿದರೆ ಅವ್ರಿಗೆ ಸ್ವಲ್ಪ ತಲೆನೋವು ಬಂದಂಗೆ ಆಗುತ್ತೆ. ಸೊ ಹೀಗಾಗಿ ಮತ್ತೆ ರಿಕ್ವೆಸ್ಟ್ ಮಾಡ್ಕೋಬೇಡಿ, ಸರ್ ಏನಾಯಿತು ಸರ್, ನಾವು ಕಳಿಸಿದ್ವಿ ಫೋಟೋಸು, ಏನಾಯಿತು ಸರ್ ಅಂತ ಹೇಳಬೇಡಿ. ಜಸ್ಟ್ ಮೆಸೇಜ್ ಡ್ರಾಪ್ ಮಾಡಿ, ನಮ್ಮ ಹತ್ರ ಈ ರೀತಿ ಐಟಮ್ಸ್ಗಳು ಸಿಗುತ್ತೆ, ಇಫ್ ಯು ಆರ್ ಇಂಟ್ರೆಸ್ಟೆಡ್ ಪ್ಲೀಸ್ ಕಾಂಟ್ಯಾಕ್ಟ್ ಅಸ್ ಅಂತ ಹೇಳ್ಬಿಟ್ಟು ನೀವು ಜಸ್ಟ್ ಒಂದು ಮೆಸೇಜ್ ಕೊಟ್ಟು ಸುಮ್ಮನೆ ಆಗಿಬಿಡಬೇಕು. ಅಲ್ಲಿ ಯಾವುದೇ ರೀತಿ ಮತ್ತೆ ನೀವು ಅವ್ರಿಗೆ ರಿಪೀಟ್ ಫೋನ್ ಮಾಡೋದು, ಮೆಸೇಜ್ ಮಾಡೋದು ಎಲ್ಲ ಮಾಡೋಕ್ಕೆ ಹೋಗಬೇಡಿ. ಯಾಕಂದರೆ ಯಾರಿಗೆ ಇಂಟ್ರೆಸ್ಟ್ ಇರುತ್ತೋ ಅವ್ರು ನಿಮ್ಮನ್ನು ಖುದ್ದಾಗಿ ಕಾಂಟ್ಯಾಕ್ಟ್ ಮಾಡ್ತಾರೆ. ಆ ರೀತಿ ಮೇಂಟೈನ್ ಮಾಡ್ಕೊಂಡು ಹೋಗಬೇಕು ಮಾರ್ಕೆಟಿಂಗ್ನ. ಸೊ ಖಂಡಿತವಾಗ್ಲೂ ನಿಮಗೆ ಆರ್ಡರ್ಸ್ಗಳು ಬರುತ್ತೆ. ಸೊ ಇಲ್ಲಿ ನಾರ್ಮಲಿ ಈ ನಂಬರ್ ತೊಗೊಂಡು ಸೊ ನಾನು ಏನು ಮಾಡ್ತೀನಿ, ಇದಕ್ಕೆ ವಾಟ್ಸಪ್ ಮಾಡ್ತೀನಿ. ನಾನು ಇದೇ ರೀತಿಯೇ ಮಾಡೋದು. ಸೊ ಇಲ್ಲಿ ನಾರ್ಮಲಿ ನಾವೇನು ಮಾಡ್ತೀವಿ ಅಂತಂದರೆ, ಇವಾಗ ನೋಡಿ ನಾನಿವಾಗ ಲಕ್ನೋ ಅಂತ ಹಾಕ್ತೀನಿ. ಓಕೆ, ಲಕ್ನೋ ಲೇಡೀಸ್ ಬ್ಯೂಟಿ, ಓಕೆ, ಬ್ಯೂಟಿ ಮೇಕಪ್ ಪ್ರಾಡಕ್ಟ್ಸ್ ಅಂತ ಹಾಕ್ತೀನಿ ನಾನು. ಪ್ರಾಡಕ್ಟ್ಸ್ ಅಂತ ಹಾಕಿದರೆ ಸೊ ಇವಾಗ ನಾನು ಲಕ್ನೋದಲ್ಲಿ ಕೂತಿದ್ರು ಕೂಡ ಸೊ ಇಲ್ಲಿ ಸುಮಾರು ಥರದ ಸಲೂನ್ಗಳು, ಪ್ರೊಫೆಷ್ನಲ್ ರಿಲೇಟೆಡ್ ಆಯ್ತು ಮತ್ತು ಸ್ಟೋರ್ಸ್ಗಳು ನೋಡೋದಕ್ಕೂ ಕೂಡ ಇಲ್ಲಿ ಸಿಗ್ತಾ ಇದೆ. ಇಲ್ಲಿ ನೋಡ್ತಾ ಇದ್ದೀರಾ, ಇಲ್ಲಿ ಈ ರೀತಿ ಸ್ಟೋರ್ಗಳು ಸಿಗುತ್ತೆ. ಬಟ್ ಆದರೆ ಇವ್ರು ಎಲ್ಲ ತೊಗೋತಾರೆ ಅಂತ ನಾನು ಹೇಳೋದಿಲ್ಲ. ಕೆಲವೊಂದು ಟೈಮ್ ಹೇಗಾಗುತ್ತೆ ಅಂತಂದರೆ ಇವ್ರಿಗೆ ನಾವೇನು ಕಳಿಸೋಂಥ ಮೆಸೇಜ್ ಇಲ್ಲಿ ನಂಬರ್ ಇರುತ್ತೆ ಅವ್ರದ್ದು. ಸೊ ಇಲ್ಲಿ ನಾವು ಮೆಸೇಜ್ ಮಾಡಿದ್ವಿ ಅಂತಂದರೆ ಇವ್ರಿಗೆ ಇಂಟ್ರೆಸ್ಟ್ ಇದ್ದರೆ ಇವ್ರ ಅಂಗಡಿಯಲ್ಲಿ ಬೇಕಂದರೆ ಅವ್ರು ನಮ್ಮ ಕಡೆಯಿಂದ ಮಾಲ್ ತೊಗೊಂಡು ಇಟ್ಕೋತಾರೆ. ಮತ್ತು ಹೇರ್ ಎಕ್ಸಸರೀಸ್ ನಾನು ಮಾಡಿ ತೋರಿಸೋಂಥದ್ದು ಸ್ವಲ್ಪ ಯೂನಿಕ್ ಇರುತ್ತೆ. 110% ಇಲ್ಲಿ ನಾವು ಒಂದು 10 ಜನರಿಗೆ ಕಳಿಸಿದ್ರು ಕೂಡ ಒಂದು ಇಬ್ಬರದ್ದು ಆರ್ಡರ್ ಅಂತೂ ಖಂಡಿತವಾಗ್ಲೂ ನಿಮಗೆ ಬರುತ್ತೆ. ಮತ್ತು ರೆಗ್ಯುಲರ್ ಒಂದು ಸಾರಿ ನೀವು ಕರೆಕ್ಟಾಗಿ ಅವ್ರ ಜೊತೆ ಮೇಂಟೈನ್ ಮಾಡ್ತಾ ಹೋದ್ರಿ ನೀವು ಒಂದು ಬಿಸ್ನೆಸ್ನ ಅಂತಂದರೆ ಆವಾಗ ನಿಮಗೆ ವೀಕ್ಲಿಗೆ ಒಂದು 2 ಶಾಪಿಂದ ರೆಗ್ಯುಲರಾಗಿ ನಿಮಗೆ ಆರ್ಡರ್ಸ್ಗಳು ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಆ್ಯಂಡ್ ಮೇನ್ ಇಂಪಾರ್ಟೆಂಟ್ ಅಂದರೆ ಯಾವಾಗ ನಿಮಗೆ ಒಂದೇ ಶಾಪಿಂದು ಕೂಡ ನಿಮಗೆ ಆರ್ಡರ್ ಬಂದರೆ ತುಂಬ ಒಂದು ಲಕ್ಷ ಕೊಟ್ಟು ಅವ್ರು ಕೊಟ್ಟಿರೋಂಥ ಪ್ರಾಡಕ್ಟ್ ಆರ್ಡರ್ನ ಕರೆಕ್ಟಾಗಿ ನೀಟ್ ಆ್ಯಂಡ್ ಕ್ಲೀನಾಗಿ ಕಂಪ್ಲೀಟ್ ಮಾಡಿ ಕೊಡೋ ಜವಾಬ್ದಾರಿ ನಿಮ್ಮದು. ಇನ್ ಕೇಸ್ ಏನಾದರೂ ನೀವೇನಾದರೂ ಅಂತಿಂಥ ಪ್ರಾಡಕ್ಟ್ಗಳನ್ನ ಹಾಗೆ ಬೇಸತ್ತು ಮಾಡಿ ಕಳಿಸಿದರೆ ಮತ್ತೆ ಅವ್ರು ನೆಕ್ಸ್ಟ್ ಆರ್ಡರ್ ಕೊಡೋದಿಲ್ಲ. ಹೀಗಾಗಿ ಬಿಸ್ನೆಸ್ ನಡೆಸ್ಬೇಕಂದ್ರೂ ಕೂಡ ಸ್ವಲ್ಪ ಎಲ್ಲ ಕ್ವಾಲಿಟಿ ಆಯಿತು ಮತ್ತು ಪೇಷನ್ಸ್ ಇಟ್ಕೊಂಡೆ ಸ್ಟಾರ್ಟ್ ಮಾಡಬೇಕಾಗುತ್ತೆ. ರೆಗ್ಯುಲರ್ ಕಸ್ಟಮರ್ ಆಗಿ ನೀವು ವರ್ಕ್ ಮಾಡಬೇಕು ಶಾಪ್ ಜೊತೆ. ಅಂದರೆ ಆಫ್ಲೈನ್ ಹೇಳ್ತಾ ಇರೋವಂಥದ್ದು. ಆನ್ಲೈನ್ ಅಂತೂ ನಾನು ಹೇಳಿರೋ ರೀತಿ ಸುಮಾರು ಥರದ ಟಿಪ್ಸ್ಗಳನ್ನ ಹೇಳ್ತಾನೆ ಹೋಗ್ತಾ ಇದ್ದೀನಿ. ಬಟ್ ಆಫ್ಲೈನಲ್ಲಿ ನಿಮಗೆ ಯಾವ ರೀತಿ ಇವಾಗ ನನಗೆ ಆರ್ಡರ್ ಬರ್ತಾ ಇದೆ, ಇಲ್ಲಿ ನೀಟ್ ಆ್ಯಂಡ್ ಕ್ಲೀನಾಗಿ ನಾವು ಸಪ್ಲೈ ಮಾಡ್ತಾ ಇದ್ದೀವಿ. ಸೊ ಹೀಗಾಗಿ ನಮಗೆ ಆರ್ಡರ್ ಬರ್ತಾ ಇದೆ. ಇದು ನಿಧಾನವಾಗಿ ಕ್ರಮೇಣವಾಗಿ ಒಂದು ಶಾಪಿಂದ ಇನ್ನೊಂದು ಶಾಪಿಗೆ ಕಂಟಿನ್ಯೂಸ್ ಆಗಿ ನಾವು ಇವಾಗ ಕಳಿಸ್ತಾ ಇದ್ದೀವಿ ಅಂತಂದರೆ ನಮ್ಮ ಮಾಲ್ನ. ಸೊ ಅವಾಗ ಏನಾಗುತ್ತೆ, ಅವ್ರು ಬೇರೆ ಶಾಪ್ಗಳು ಕೂಡ ಹೇಳ್ತಾರೆ. ಸೊ ಈಗ ಎಲ್ಲೋ ಒಂದು ಕಡೆ ಸ್ಪ್ರೆಡ್ ಆಗುತ್ತೆ ಅದು, ಮತ್ತೆ ನಿಮಗೆ ಆರ್ಡರ್ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಇವತ್ತೇ ಈ ಒಂದು ಟಿಪ್ಪನ್ನು ಫಾಲೋ ಮಾಡಿ ಮತ್ತು ಏನು ರಿಸಲ್ಟ್ ಬಂತಂತ ಖಂಡಿತವಾಗ್ಲೂ ಕಾಮೆಂಟ್ ಮಾಡಿ. ಸೊ ವಿಡಿಯೋನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ನನಗಿಲ್ಲಿ ಬಂದಿರೋಂಥ ಆರ್ಡರ್ ಇದೆಯಲ್ವ, ಇದು ಆ್ಯಕ್ಚುಲಿ ಒಂದೊಂದು ಪ್ರಾಡಕ್ಟಿಗೆ ನಾವಿಲ್ಲಿ ಚಾರ್ಜ್ ಮಾಡ್ತಾ ಇದ್ದೀವಿ 79 ರುಪೀಸ್. ಓಕೆ, 79 ರುಪೀಸ್ ತೊಗೋತಾ ಇದ್ದೀನಿ. ಇದು ಆ್ಯಕ್ಚುಲಿ ಜಸ್ಟ್ ಅವರು ಸ್ಯಾಂಪಲ್ ಇಡೋಣ ಅಂತ ವಿಚಾರ ಮಾಡಿದಾರಂತೆ ಶಾಪ್ನವರು. ಸಪೋಸ್ ಇದ್ರದ್ದು ಆರ್ಡರ್ ಬಂದರೆ ಇನ್ನು ರೆಗ್ಯುಲರ್ ಆರ್ಡರ್ಸ್ನ ನಿಮಗೆ ಕೊಡ್ತೀವಂತ ಹೇಳಿರುವಂಥದ್ದು. ಸಣ್ಣದಾಗಿ ಸ್ಟಾರ್ಟ್ ಆಗುತ್ತೆ ಆರ್ಡರ್. ಒಂದೇ ದಿನದಲ್ಲಿ 10-20 ಆರ್ಡರ್ ಬರೋದಿಲ್ಲ. ಓಕೆ, ಚಿಕ್ಕದಾಗೆ ಬರುತ್ತೆ. ನಾನು ಬಂದಿರೋಂಥ ದೊಡ್ಡ ಆರ್ಡರ್ಸ್ಗಳದ್ದು ವೀಡಿಯೋಸ್ಗಳನ್ನ ನಾನು ಮಾಡಿರ್ತೀನಿ. ನಾರ್ಮಲಿ ನಿಮಗೆ ಮೊದಲು ಕೂಡ ಹೇಳಿದ್ದೀನಿ ನಾನು ಯಾವ ರೀತಿ ಪ್ರಾಡಕ್ಟ್ಗಳನ್ನ ಮಾಡಬೇಕು ಅಂತ. ಈ ಪ್ರಾಡಕ್ಟ್ ಹೇಗೆ ಮಾಡ್ತೀನಿ ಅಂತ ಆಲ್ರೆಡಿ ಮೊದಲು ನಿಮ್ಗೆ ಹೇಳಿದ್ದೀನಿ ನಾನು. ಬಟ್ ಸ್ವಲ್ಪ ಡಿಫ್ರೆಂಟ್ ಒಂದು ವೇದಲ್ಲಿ ಇದನ್ನು ಮಾಡ್ತಾಯಿದ್ದೀನಿ ಅಷ್ಟೇ. ನೀವು ನೋಡ್ತಾ ಹೋಗಿ ನಿಮ್ಗೆ ಗೊತ್ತಾಗುತ್ತೆ. ಬೇಕಂತಂದರೆ ನೀವು ಕೂಡ ಇದನ್ನು ಆ್ಯಡ್ ಮಾಡ್ಕೋಬೋದು ನಿಮ್ಮ ಒಂದು ಪ್ರಾಡಕ್ಟಲ್ಲಿ. ಓಕೆ, ಸೇಮ್ ಇದೇ ಪೀಸನ್ನು ಕೂಡ. ಯಾಕಂದರೆ ಇದು ಇವಾಗ ತುಂಬಾ ಟ್ರೆಂಡಲ್ಲಿ ನಡೀತಾ ಇದೆ. ಆ್ಯಂಡ್ ಇವಾಗ ಪಾರ್ಟಿ ಫಂಕ್ಷನು ಮತ್ತು ಬೇರೆ ಏನಾದರೂ ಒಂದು ಫೆಸ್ಟಿವಲ್ಸ್ ಟೈಮಲ್ಲಿ ತೊಗೋತಾರೆ ಇದನ್ನು ಆ್ಯಕ್ಚುಲಿ. ಸೊ ಜನ ಏನು ಮಾಡ್ತಾರೆ ಅಂದರೆ ತುಂಬಾ ಒಂದು ಇವಾಗ ಏನಾದರೂ ಫೆಸ್ಟಿವಲ್ಗೆ ಅಂತ ಗೌನು ಅದು ಇದು ಅಂತ ಹಾಕ್ತಾರೆ ನೋಡಿ. ತುಂಬ ಚೆನ್ನಾಗಿರುತ್ತೆ ಬಟ್ಟೆ ಹಾಕ್ತಾರೆ, ಒಳ್ಳೆ ಸಾಡಿ ಅಥವಾ ಒಳ್ಳೆ ಗೌನ್ ಆಯಿತು, ಮತ್ತು ಮಕ್ಕಳಿಗೆ ತುಂಬ ಒಂದು ಸಿಂಡ್ರೆಲ್ಲ ಫ್ರಾಕ್ಸ್ ಆಯಿತು. ಸೊ ಆ ಟೈಮಲ್ಲಿ ಈ ಒಂದು ಹೇರ್ ಎಕ್ಸಸರೀಸ್ನ ಯೂಸ್ ಮಾಡ್ತಾರೆ. ಓಕೆ, ಆ್ಯಂಡ್ ಬರ್ಡೇದಲ್ಲಿ ಸ್ಪೆಷಲಿ ಯಾರ್ದು ಬರ್ಡೇ ಇರುತ್ತೆ ಹುಡುಗಿರ್ದು, ಸೊ ಆ ಬರ್ಡೇ ಹುಡುಗಿಗೆ ಒಂದು ಫ್ರಾಕ್ ಜೊತೆಗೆ ಇದನ್ನು ಆ್ಯಡ್ ಮಾಡ್ತಾರೆ. ತುಂಬ ಚೆನ್ನಾಗಿ ಕಾಣಿಸುತ್ತೆ ಆ್ಯಕ್ಚುಲಿ. ಸೊ ಇದಕ್ಕೆ ನಾನು ಆ್ಯಕ್ಚುಲಿ ಮಾರ್ಕೆಟಲ್ಲಿ ಇವಾಗ ಆನ್ಲೈನು ಇದರದ್ದು ಪ್ರೈಸು 149 to 172 180 ರುಪೀಸ್ವರೆಗೂ ಮಾರ್ತಾರೆ. ಅದ್ರ ಮೇಲ್ಪಟ್ಟು ಮಾರ್ತಾರೆ ಮಾರೋರು. ಬಟ್ ಆದರೆ ಇದನ್ನು ತುಂಬ ಲಿಮಿಟೆಡ್ ಪ್ರೈಸಲ್ಲಿ ಇಟ್ಟಿರುವಂಥದ್ದು 79 ರುಪೀಸ್ಗೆ ನಾವು ಒಂದೊಂದು ಪೀಸ್ಗೆ ಕೊಡ್ತಾ ಇರುವಂಥದ್ದು. ಸೊ ಇದರದ್ದು ಬರುತ್ತಾ ಅಂತ ಆ್ಯಕ್ಚುಲಿ ನಾನು ಮಾಡಿ ತೋರಿಸ್ತಾ ಇದ್ದೀನಿ. ನಿಮಗೆ ಪ್ರಾಕ್ಟಿಕಲಾಗಿ ಗೊತ್ತಾಗ್ತಾ ಇದೆ ಎಸ್ ಆರ್ಡರ್ ಬರ್ತಾ ಇದೆಯೋ ಇಲ್ವೋ ಅಂತ ಹೇಳಿ. ಮತ್ತು ಯಾವ ರೀತಿ ನಾನು ಫಾಲೋ ಮಾಡ್ತಾ ಇದ್ದೀನಿ ಈ ಒಂದು ಪ್ರಾಡಕ್ಟ್ಗಳನ್ನ ಕಂಪ್ಲೀಟ್ ಮಾಡೋದಕ್ಕಂತ ಎಲ್ಲ ಒಂದು ಡೀಟೇಲಾಗಿ ಮಾಹಿತಿ ಕೂಡ ವೀಡಿಯೋದಲ್ಲೇ ತಿಳಿಸಿರ್ತೀನಿ. ಆ್ಯಂಡ್ ಇಲ್ಲಿ ನಾನು ಇವಾಗ ಪ್ರಾಡಕ್ಟ್ಗಳನ್ನ ರೆಡಿ ಮಾಡ್ತಾ ಇದ್ದೀನಿ. ಫಸ್ಟಿಗೆ ನಾನು ಇಲ್ಲಿ ಮೊದಲು ಸ್ಟಿಚ್ ಮಾಡಿ ಇಟ್ಕೋತಾ ಇದ್ದೀನಿ. ಜಸ್ಟ್ ಸಿಂಪಲ್ಲಾಗಿ ಫೋಲ್ಡ್ ಮಾಡ್ತಾ ಇದ್ದೀನಿ. ಒಂದು ಸೈಡ್ ಅಷ್ಟೇ ಹೊಲಿಗೆನ ಹಾಕ್ತಾ ಹೋಗ್ತಾ ಇದ್ದೀನಿ. ಓಕೆ, ಸೊ ನೀವು ಕೂಡ ಅದೇ ರೀತಿಯೇ ಹಾಕ್ತಾ ಹೋಗಬೇಕು. ಜಸ್ಟ್ ನೋಡಿದರೆ ನಿಮ್ಗೆ ಗೊತ್ತಾಗುತ್ತೆ. ಇದು ಮೊದಲು ಕೂಡ ಹೇಳ್ಕೊಟ್ಟಿದ್ದೀನಿ ನಿಮಗೆ.
ಸೊ ಇಲ್ಲಿ ಇವಾಗ ನಾನು ಒಟ್ಟು 10 ಇಲ್ಲ 11 ಒಂದು ಪ್ರಾಡಕ್ಟ್ನ ಹಾಗೆ ಫ್ರೀಯಾಗಿ ಅವ್ರಿಗೆ ಕೊಟ್ಟಿರುವಂಥದ್ದು. ಸೊ ಇದರಿಂದ ಏನಾಗುತ್ತೆ, ಸ್ವಲ್ಪ ಅವ್ರಿಗೂ ಕೂಡ ಸ್ವಲ್ಪ ಖುಷಿ ಆಗುತ್ತೆ. ಆ್ಯಂಡ್ ಪ್ಲಸ್ ಇಲ್ಲಿ ನನಗೆ ರೆಗ್ಯುಲರ್ ಆರ್ಡರ್ನ ನನಗೆ ಕೊಡಿ ಅಂತ ನಾವು ಮೊದಲೇ ಹೇಳಿರ್ತೀವಿ. ಬಟ್ ಪ್ರಾಡಕ್ಟ್ ಮಾಡುವಾಗ ತುಂಬಾ ಲಕ್ಷ ಕೊಟ್ಟು ತುಂಬಾ ಒಂದು ಪೇಷನ್ಸ್ ಇಟ್ಕೊಂಡು ತುಂಬ ಗಡ್ಬಡಿಯಲ್ಲಿ ಮಾಡಲ್ಲ ನಾನು ಪ್ರಾಡಕ್ಟ್ನ. ತುಂಬ ಲೇಟಾಗಿ ಅಂದರೆ ಸ್ವಲ್ಪ ಟೈಮ್ ತೊಗೊಂಡೇ ಮಾಡಿರ್ತೀನಿ. ಸೊ ಅದೇ ರೀತಿ ಟೈಮ್ ತೊಗೊಂಡು ನೀಟ್ ಆ್ಯಂಡ್ ಕ್ಲೀನಾಗಿ ಬರಬೇಕದು. ನನಗೂ ಕೂಡ ಸ್ಯಾಟಿಸ್ಫ್ಯಾಕ್ಷನ್ ಇರಬೇಕು, ಎಸ್ ಇದು ತುಂಬ ಚೆನ್ನಾಗಿ ಬಂದಿದೆ ಅಂತ ಅಂದಾಗ ಮಾತ್ರ ಅದನ್ನ ನಾವೇನು ಮಾಡ್ತೀವಿ, ಯಾರು ಆರ್ಡರ್ ಕೊಟ್ಟಿರ್ತಾರೆ ಅವ್ರಿಗೆ ಕೊಡ್ತೀವಿ. ಸಮ್ಟೈಮ್ಸ್ ಏನಾಗುತ್ತೆ ಅಂದರೆ ಫ್ಯಾಬ್ರಿಕ್ಕು ಕೆಟ್ಟು ಹೋಗ್ಬೋದು, ನೋ ಪ್ರಾಬ್ಲಮ್. ಬಟ್ ಆದರೆ ಅದು ಕೆಡಿಸಿನೇ ಕೈ ಕೂತ್ಕೊಳ್ಳುತ್ತೆ ಅಂತ ಹೇಳ್ತಾರೆ, ಗಾದೆ ಮಾತಿದೆ. ಸೊ ಅದು ಕೆಡಲ್ಲ ಅಂತಂದರೆ ನಮ್ಗೆ ಗೊತ್ತು ಹೋಗಲ್ಲ, ಹೀಗಲ್ಲ ಹೀಗೆ ಹೊಲಿಬೇಕು ಅಂತ. ಯಾವ ರೀತಿ ಹೊಲಿದ್ರೆ ಪ್ರಾಡಕ್ಟ್ ಕರೆಕ್ಟ್ ಆಗಲ್ಲ, ರೆಡಿ ಆಗಲ್ಲ ಅನ್ನೋದು ಮೊದಲು ನಮ್ಗೆ ಅದರಿಂದ ಗೊತ್ತಾಗುತ್ತೆ. ಆ್ಯಂಡ್ ಇಲ್ಲಿ ನೀವು ನೋಡ್ತಾ ಇದ್ರಿ, ನಾನು ಒಟ್ಟು ಎಲ್ಲ ಪ್ರಾಡಕ್ಟ್ಗಳನ್ನ ಆಲ್ಮೋಸ್ಟ್ ಇವಾಗ ರೆಡಿ ಮಾಡಿ ಆಗಿದೆ. ಸ್ವಲ್ಪ ವೀಡಿಯೋ ಸ್ಪೀಡನ್ನು ನಾನಿಲ್ಲಿ ಜಾಸ್ತಿ ಮಾಡ್ತಾ ಇದ್ದೀನಿ. ಯಾಕಂದರೆ ಇವಾಗ ನಾನು ಆ್ಯಕ್ಚುಲಿ ಈ ಪ್ರಾಡಕ್ಟ್ಗಳೇನು 10 ಪ್ರಾಡಕ್ಟ್ ಇತ್ತು, ಇದರ ಒಂದೇ ದಿನದಲ್ಲಿ ಹೊಲಿದಿರುವಂಥದ್ದು. ಸೊ ತುಂಬ ಟೈಮ್ ತೊಗೊಳ್ಳೋದಿಲ್ಲ, ಕೈ ಕೂತ್ಕೊಂಡಿದೆ ಮತ್ತು ಟೈಮ್ ತುಂಬ ಸಫಿಷಿಯೆಂಟ್ ಇದೆ ಅಂದರೆ ಮಾಡ್ಬೋದು. ನನ್ನ ಹತ್ರ ಅಷ್ಟೊಂದು ಟೈಮ್ ಇರೋದಿಲ್ಲ, ಬಟ್ ಸ್ಟಿಲ್ ನಾನು ಟೈಮ್ ತೆಗೆದಿರ್ತೀನಿ. ಇಲ್ಲಿ ನೋಡ್ತಾ ಇದ್ರಿ, ಈ ರೀತಿ ನಾನು ಪೀಸಸ್ಗಳನ್ನ ಹೊಲಿದಿಟ್ಕೊಂಡಿದ್ದೀನಿ. ಆ್ಯಂಡ್ ಇವುಗಳನ್ನು ನಾವೇನು ಮಾಡ್ತೀವಿ, ಮಧ್ಯದಲ್ಲಿ ಕಟ್ ಮಾಡಿ ನಂತರ ಒಂದೊಂದು ಪ್ರಾಡಕ್ಟ್ನ ನಾನಿಲ್ಲಿ ರೆಡಿ ಮಾಡ್ತೀನಿ. ಯಾವ ರೀತಿ ರೆಡಿ ಮಾಡ್ತೀನಿ ಅಂತ ನೋಡೋಣ. ಜಸ್ಟ್ ಇವಾಗ ಏನು ಮಾಡ್ಬೇಕಂದ್ರೆ, ಒಂದು ಸೈಡಲ್ಲಿ ನಾವೇನು ಹೊಲಿಗೆ ಹಾಕಿದ್ದೀವಿ, ಡಬಲ್ ಹೊಲಿಗೆ ಹಾಕ್ತಾ ಇದ್ದೀನಿ. ಇದನ್ನು ಮತ್ತೆ ನೆನ್ಪಿಟ್ಕೊಳ್ಳಿ. ಹೇರ್ ಎಕ್ಸಸೈಸ್ ಮಾಡುವಾಗ ತುಂಬಾ ಲೈಟಾಗಿ ತೊಗೊಳಕ್ಕೋಗ್ಬೇಡಿ, ತುಂಬ ಚೆನ್ನಾಗಿ ಮಾಡಬೇಕು. ಅಂದಾಗ ಮಾತ್ರ ಮತ್ತೆ ರಿಟರ್ನು ಆರ್ಡರ್ಗಳು ಬರುತ್ತೆ. ಆ್ಯಂಡ್ ಇದು ಆನ್ಲೈನ್ ಕೂಡ ನಾವು ಮಾರಿದರೆ ತುಂಬ ಒಳ್ಳೆ ರೇಟ್ ಬರುತ್ತೆ. ಓಕೆ, ಸೊ ಯಾರ ಹತ್ರ GST ಇಲ್ವೋ ಅವ್ರಿಗೆ ಸ್ವಲ್ಪ ಪ್ರಾಬ್ಲಮ್ ಆಗ್ಬೋದು, ಬಟ್ ಅದೇ GST ಇದ್ದವ್ರಿಗೆ ಈಸಿಲಿ ಸೆಲ್ ಔಟ್ ಆಗುತ್ತೆ ಪ್ರಾಡಕ್ಟು. ಓಕೆ, ಸೊ ಇವಾಗ ನಾನಿವಾಗ ಎಲ್ಲವನ್ನು ಕೂಡ ಈ ರೀತಿ ಒಂದೇ ಒಂದು ಸೈಡಲ್ಲಿ ಜಸ್ಟ್ ಫೋಲ್ಡ್ ಮಾಡಿ ನಾನಿವಾಗ ಹೊಲಿಗೆನ ಹೊಲಿದು ಆಗಿದೆ. ಸೊ ನಾನೇನು ಮಾಡ್ತೀನಿ ಅಂತಂದರೆ, ಈ ಒಳಗಡೆ ಇರೋ ಬಟ್ಟೆನ ಆಚೆ ತೆಗಿತೀವಿ. ಸೊ ಇಲ್ಲಿ ನೋಡ್ತಾ ಇದ್ದೆ, ಜಸ್ಟ್ ನಾನು ನಿಮಗೆ ತೋರಿಸ್ತೀನಿ ನೋಡಿ. ಇವಾಗ ನೋಡಿ, ಎರಡು ಸೈಡಿಂದಲೂ ಕೂಡ ನಾನು ಇಲ್ಲಿ ಜಸ್ಟ್ ಸ್ಟಿಚ್ ಮಾಡ್ತಾ ಇದ್ದೀನಿ ಈ ರೀತಿ. ಓಕೆ, ಸೊ ಇಲ್ಲಿ ಇಷ್ಟು ಮಾಡಿದ್ಮೇಲೆ ಮಧ್ಯದಲ್ಲಿ ಈ ರೀತಿ ಮಡಿಚಿಬಿಟ್ಟು ನಾವು ಮಧ್ಯದಲ್ಲಿ ಭಾಗದಲ್ಲಿ ಒಂದು ಸ್ಟಿಚ್ ಹಾಕಬೇಕಷ್ಟೆ. ಸೊ ಇದ್ರ ಬಗ್ಗೆ ನಾನು ನಿಮಗೆ ಮೊದಲು ಕೂಡ ಒಂದು ವೀಡಿಯೋ ಮಾಡಿದ್ದೀನಿ, ನೋಡಿಲ್ಲ ಅಂತಂದರೆ ಪ್ಲೀಸ್ ಚೆಕ್ ಮಾಡಿ ನಾನು ವೀಡಿಯೋಸ್ಗಳನ್ನು. ಓಕೆ, ಸೊ ಜಸ್ಟ್ ಇದನ್ನ ಕ್ಲಿಕ್ ಮಾಡಿ ಈ ರೀತಿ ಮಾಡ್ತಾಯಿದ್ದೀನಿ. ನಂತರ ಇದನ್ನು ಫೋಲ್ಡ್ ಮಾಡ್ತೀನಿ, ಜಸ್ಟ್ ಬಟರ್ಫ್ಲೈ ಥರನೇ. ಬಟ್ ಆದರೆ ಸಿಂಪಲಾಗಿ ನೀವು ಮಾಡಿ ಏನಾದರೂ ಕೊಟ್ರಿ ಅಂತಂದರೆ, ಸೊ ಅದು ಆ್ಯಕ್ಚುಲಿ ಜನ ತಗೊಳ್ಳೋದಿಲ್ಲ. ಬಟ್ ಆದರೆ ನಾವು ಸ್ವಲ್ಪ ನೀಟ್ ಆ್ಯಂಡ್ ಕ್ಲೀನಾಗಿ ಸ್ವಲ್ಪ ಡಿಫ್ರೆಂಟ್ ವೇದಲ್ಲಿ ಮಾಡಬೇಕಾಗುತ್ತೆ. ಈ ರೀತಿ ನಾನಿಲ್ಲಿ ಬಟರ್ಫ್ಲೈ ಮಾಡ್ತಾಯಿದ್ದೀನಿ. ಸೊ ನೀವಿಲ್ಲಿ ನೋಡ್ತಾ ಇದ್ದೀರಿ. ಓಕೆ, ಸೊ ನೋಡಿ ಈ ರೀತಿ ಇದು ಬರಬೇಕು. ತುಂಬ ಚೆನ್ನಾಗಿ ಕರೆಕ್ಟಾಗಿ ಫಿನಿಶಿಂಗ್ ತುಂಬ ಚೆನ್ನಾಗಿ ಬಂದಿದೆ ಇದು ಆ್ಯಕ್ಚುಲಿ. ಆ್ಯಂಡ್ ಇದಕ್ಕೆ ನಾನು ಏನು ಮಾಡ್ತೀನಿ ಅಂತಂದರೆ, ಫಸ್ಟಿಗೆ ಇವಾಗ ಸ್ಟೋನ್ಸ್ಗಳನ್ನ ಹಾಕ್ತಾಯಿದ್ದೀನಿ. ಸ್ಟೋನ್ಸ್ ಹಾಕ್ಬೋದು ನೀವು ಬೇಕಂದರೆ, ನಾನು ಸ್ಟೋನ್ಸ್ ಹಾಕಲ್ಲ, ನಾನು ಬೀಡ್ಸ್ಗಳನ್ನ ಹಾಕ್ತಾಯಿದ್ದೀನಿ. ಮೂತಿ ಅಂತ ಕೂಡ ಹೇಳ್ತೀವಿ, ಮುತ್ತನ್ನು ಹಾಕ್ತಾಯಿದ್ದೀನಿ. ಆ್ಯಂಡ್ ಇದು ಫ್ಯಾಬ್ರಿಕ್ ಇವಾಗ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ನೋಡೋದಕ್ಕೆ. ರೆಡಿ ಆದಮೇಲೆ ನೀವು ನೋಡ್ಬೋದು ಯಾವ ರೀತಿ ಕಾಣಿಸ್ತಾ ಇದೆ ಅಂತ ಹೇಳಿ. ಸೊ ಇವಾಗ ಸದ್ಯಕ್ಕೆ ನಂದು ಹೊಸದಾಗಿ ಇವಾಗ ನಾವು ಬಿಸ್ನೆಸ್ ಸ್ಟಾರ್ಟ್ ಮಾಡಿರೋದ್ರಿಂದ, ಸೊ ಬಿಸ್ನೆಸ್ಸಲ್ಲಿ ಪ್ರೈಸ್ನ ಸ್ವಲ್ಪ ಡೌನ್ ಇಟ್ಟು ಸ್ಟಾರ್ಟ್ ಮಾಡಿದ್ದೀವಿ. ಇವಾಗ ನಾನೆಲ್ಲ ಬೀಡ್ಸ್ಗಳನ್ನ ಹಾಕಿದ್ದೀನಿ, ನೋಡ್ತಾ ಇರ್ಬೋದು. ಮುತ್ತುಗಳನ್ನ ಆಲ್ರೆಡಿ ಹಾಕಿದ್ದೀನಿ ಇವಾಗ. ಸೊ ರೆಡಿ ಆಗಿದೆ ಇವಾಗ. ಆಲ್ಮೋಸ್ಟು ನಾನು ಸ್ವಲ್ಪ ಸ್ಕಿಪ್ ಮಾಡಿದ್ದೀನಿ, ಯಾಕಂದರೆ ಇದು ಮುತ್ತುಗಳನ್ನ ಕೂಡಿಸುವಾಗ ಸ್ವಲ್ಪ ಟೈಮ್ ತೊಗೊಳುತ್ತೆ. ಸೊ ಅದನ್ನು ಇಲ್ಲಿ ಇನ್ಕ್ಲೂಡ್ ಮಾಡಿಲ್ಲ ನಾನು, ನಿಮ್ಮ ಟೈಮ್ ವೇಸ್ಟ್ ಮಾಡಬಾರ್ದು ಅಂತ. ಪ್ರಾಡಕ್ಟ್ಗಳು ಇವಾಗ ರೆಡಿ ಆಗಿದೆ. ಓಕೆ, ಸೊ ಇದು ಸ್ವಲ್ಪ ಆರಬೇಕು, ಮೇ ಬಿ 1 ನೈಟ್ ಇದನ್ನು ಹಾಗೆಯೇ ಇಡಬೇಕಾಗುತ್ತೆ. ಅಂದಾಗ ಮಾತ್ರ ಇದು ಡ್ರೈ ಆಗುತ್ತೆ, ಅದರ್ವೈಸ್ ಇದು ಡ್ರೈ ಬೇಗ ಆಗೋದಿಲ್ಲ, ಸ್ವಲ್ಪ ಟೈಮ್ ಕೊಡಬೇಕಾಗುತ್ತೆ. ಸೊ ಇದನ್ನು ನಾನು ಇವಾಗ ಒಂದು 3 ತಾಸಲ್ಲಿ ರೆಡಿ ಮಾಡಿರುವಂಥದ್ದು ಎಲ್ಲ ಪ್ರಾಡಕ್ಟ್ಗಳು ರೆಡಿಯಾಗಿದೆ. ಸೊ ನೀವು ಇಲ್ಲಿ ನೋಡ್ತಾ ಇರ್ಬೋದು. ಫಿನಿಶಿಂಗ್ ಕೂಡ ತುಂಬ ಚೆನ್ನಾಗಿದೆ, ಹೀಗಾಗಿ ಕಸ್ಟಮರ್ಸ್ ತೊಗೋತಾರೆ. ಓಕೆ, ಸೊ ನಾವು 79 ರುಪೀಸಿಗೆ ಕೊಟ್ಟಿವಿ ಅಂತಂದರೆ ಶಾಪ್ನವ್ರಿಗೆ, ಸೊ ಅವ್ರು ಅದನ್ನ ಏನು ಮಾಡ್ತಾರೆ 120ಗೆ 130ಗೆ ಮಾರ್ಕೋತಾರೆ. ಓಕೆ, ಸೊ ಅವ್ರ ಕಡೆ ಹೆಂಗೆ ಆರ್ಡರ್ ಬರುತ್ತೋ ಅವ್ರು ನಮ್ಮ ಹತ್ರ ಹೇಳ್ತಾರೆ. ಸೊ ನಾವಲ್ಲಿ ಕೊಡ್ತೀವಿ. ಸೊ ಇದು ಹೋಮ್ ಮತ್ತು ಮನೆಯಲ್ಲಿ ಮಾಡಿರುವಂಥದ್ದು, ಮತ್ತು ಮೇನ್ ಮನೆಯಲ್ಲಿ ಒಂದು ಹ್ಯಾಂಡ್ ಮೇಡ್ ಪ್ರಾಡಕ್ಟ್ ಅಲ್ವಾ, ಹೀಗಾಗಿ ಇದ್ರ ಡಿಮ್ಯಾಂಡ್ ಇರುತ್ತೆ ಮಾರ್ಕೆಟಲ್ಲಿ. ಸೊ ಇವಾಗ ನಂದೆಲ್ಲ ಪ್ರಾಡಕ್ಟ್ಗಳು ಇವಾಗ ರೆಡಿಯಾಗಿದೆ. ಸೊ ನಿಮಗೆ ಹೇಗೆ ಕಾಣಿಸ್ತಾ ಇದೆ, ಸೊ ಖಂಡಿತವಾಗ್ಲೂ ಹೇಳಿ. ಆ್ಯಂಡ್ ಇದ್ರ ಫಿನಿಶಿಂಗ್ ಎಲ್ಲ ಹೇಗೆ ಬಂದಿದೆ ಅಂತ ಹೇಳಿ ಖಂಡಿತವಾಗ್ಲೂ ನಂಗೆ ಹೇಳಿ. ಮತ್ತು ಇದು ಮಧ್ಯದಲ್ಲಿ ಬೆಲ್ಟ್ ಹಾಕಬೇಕಾಗುತ್ತೆ. ಸ್ಟಾರ್ಟಿಂಗಲ್ಲಿ ಮೊದಲು ಬೀಡ್ಸ್ ಹಾಕಿರ್ತೀವಿ, ಅಂದರೆ ಮುತ್ತುಗಳನ್ನು. ಅದಾದ ನಂತರ ಮಧ್ಯದಲ್ಲಿ ಬೆಲ್ಟ್ ಹಾಕುವಾಗ ನಾವು ಕ್ಲಿಪ್ಪನ್ನು ಅಟ್ಯಾಚ್ ಮಾಡ್ತೀವಿ. ಆ್ಯಂಡ್ ಈ ರೀತಿ ಫ್ಯಾಬ್ರಿಕ್ನ ಜಸ್ಟ್ ಒಂದೇ ಒಂದು ತುಂಡಿನಿಂದ ಈ ಒಂದೊಂದು ಪ್ರಾಡಕ್ಟ್ನ ನಾನು ರೆಡಿ ಮಾಡಿದ್ದೀನಿ. ತುಂಬ ಜಾಸ್ತಿ ದೊಡ್ಡ ತುಣುಕುಗಳನ್ನು ತೊಗೊಂಡಿಲ್ಲ. ಓಕೆ, ಸೊ ಇಲ್ಲಿ ನೋಡ್ತಾ ಇರ್ಬೋದು. ಆ್ಯಂಡ್ ಮಧ್ಯದಲ್ಲಿ ಇವೆಲ್ಲ ಹೇಗೆ ಕಾಣಿಸ್ತಾ ಇದೆ ಅಂತ ಹೇಳಿ ನನಗೆ. ಮತ್ತೊಂದು ಈ ಮಧ್ಯದಲ್ಲಿ ಬೆಲ್ಟ್ ಹಾಕಬೇಕಾಗುತ್ತೆ. ಬೆಲ್ಟ್ ಹಾಕೋ ಟೈಮಲ್ಲಿ ನಾವೇನು ನೋಡ್ಕೊಂಡು ಕ್ಲಿಪ್ ಅಟ್ಯಾಚ್ ಮಾಡಿದರೆ ಸ್ವಲ್ಪ ಡೀಸೆಂಟಾಗಿ ಕಾಣಿಸುತ್ತೆ. ಸದ್ಯಕ್ಕೆ ನಾನು ಹಾಕ್ತಾ ಇಲ್ಲ, ಬಟ್ ಆದರೆ ಇದು ಇವಾಗ ಸ್ವಲ್ಪ ಆರಬೇಕು, ಗ್ಲೂ ಇದೆ ಆ್ಯಕ್ಚುಲಿ. ಸೊ ಇದು ಆರಿದ ಮೇಲೆ ನಂತರ ಇದಕ್ಕೆ ಕ್ಲಿಪ್ ಅಟ್ಯಾಚ್ ಮಾಡಿ ನಾವು ಅವ್ರಿಗೆ
ಕೊಡ್ತೀವಿ. ಸೊ ಮೇ ಬಿ ನಾಳೆ ಸಂಜೆವರೆಗೂ ರೆಡಿ ಆಗುತ್ತೆ ಇದು ಪ್ರಾಡಕ್ಟು. ಸೊ ಅವ್ರಿಗೆ ನೀಡ್ತೀವಿ. ಸೊ ನಿಮಗೆ ಹೇಗೆ ಕಾಣಿಸ್ತಾ ಇದೆ ಅಂತ ಖಂಡಿತವಾಗ್ಲೂ ಹೇಳಿ. ಆ್ಯಂಡ್ ಈ ಒಂದು ಪ್ರಾಡಕ್ಟಿಗೆ ಇನ್ನೂ ಜಾಸ್ತಿ ನೀವು ಪ್ರೈಸ್ಗಳನ್ನ ಚಾರ್ಜ್ ಮಾಡ್ಬೋದು. ನೋಡೋಕ್ಕೂ ಕೂಡ ಗ್ರ್ಯಾಂಡಾಗಿರುತ್ತೆ. ಮಲ್ಟಿಪಲ್ ಕಲರ್ಗಳನ್ನ ಯೂಸ್ ಮಾಡಿ ಮತ್ತು ಈ ರೀತಿ ತೆಳುವಾದಂಥ ಬೆಲ್ಟನ್ನು ಯೂಸ್ ಮಾಡಿ ಖಂಡಿತವಾಗ್ಲೂ. ಓಕೆ, ಬೆಲ್ಟ್ ಬೇಕಂದರೆ ನೀವು ಅಗಲಕ್ಕೆ ಸ್ವಲ್ಪ ಜಾಸ್ತಿ ಇಟ್ಟರೆ ಅಷ್ಟೊಂದು ಚೆನ್ನಾಗಿ ಕಾಣಿಸಲ್ಲ. ನಾನು ಇಲ್ಲಿ ಮಾಡಿ ತೋರಿಸ್ತಾ ಇದ್ದೆ ನೋಡಿ, ಇಷ್ಟು ನೋಡಿ ಈ ರೀತಿ ಇಟ್ಟರೆ ಅಷ್ಟೊಂದು ನನಗಂತೂ ಅಷ್ಟೊಂದು ಚೆನ್ನಾಗಿ ಕಾಣಿಸ್ತಿಲ್ಲ. ಬೇಕಂದರೆ ನೀವು ಇಡ್ಬೋದು, ಬಟ್ ಆದರೆ ನಾನು ತುಂಬ ತೆಳುವಾಗಿ ಇಡೋಣ ಅಂತ ಅಂದ್ಕೊಂಡಿದ್ದೀನಿ. ಓಕೆ, ಸೊ ಅಂದರೆ ಇನ್ನೊಂದು ಸ್ವಲ್ಪ ಡೀಸೆಂಟಾಗಿ ಕಾಣಿಸುತ್ತೆ ನೋಡಿ. ಈ ರೀತಿ ಈ ರೀತಿ ಮತ್ತೊಂದು ಫೋಲ್ಡ್ ಮಾಡಿದ್ದೀನಿ. ಜಸ್ಟ್ ಇದನ್ನ ಏನು ಮಾಡ್ತೀನಿ ಅಂದರೆ ಇವಾಗ ಅಟ್ಯಾಚ್ ಮಾಡ್ತೀನಿ. ಸೊ ನೋಡಿ ಈ ರೀತಿ. ಇವಾಗ ಇದು ಸ್ವಲ್ಪ ಲುಕ್ಕು ಸ್ವಲ್ಪ ಬೇರೆಯೇ ಕಾಣಿಸ್ತಾ ಇದೆ ಅಲ್ವಾ. ಸೊ ಈ ಕ್ಲಿಪ್ ಹೇಗೆ ರೆಡಿಯಾಗಿದೆ ಅಂತ ಖಂಡಿತವಾಗ್ಲೂ ಕಾಮೆಂಟ್ ಮಾಡಿ. ಅಂದರೆ ಒಂದೊಂದು ಕ್ಲಿಪ್ ನಾವು ರೆಡಿ ಮಾಡ್ಕೊಂಡು 2 ನಿಮಿಷದಲ್ಲಿ ರೆಡಿ ಆಗುತ್ತೆ. 2 ನಿಮಿಷ 3 ನಿಮಿಷ ಅಷ್ಟೇ, ತುಂಬ ಜಾಸ್ತಿ ಟೈಮ್ ತೊಗೊಳ್ಳಲ್ಲ. ಮೊದಲು ಫ್ಯಾಬ್ರಿಕ್ ಎಲ್ಲ ಈ ರೀತಿ ಮೊದಲು ಮಾಡ್ಕೊಳ್ಳಿ, ನಂತರ ಜಸ್ಟ್ ಮುತ್ತುಗಳನ್ನ ಅಂಟಿಸೋದನ್ನಷ್ಟೇ ಇಟ್ಕೊಳ್ಳಿ. ನಂತರ ಜಸ್ಟ್ ಒಂದು ಕ್ಲಿಪ್ ಅಟ್ಯಾಚ್ ಮಾಡೋದಕ್ಕೆ ಸ್ವಲ್ಪ ಟೈಮ್ ಬೇಕು ಅಷ್ಟೇ. ಸೊ ನಿಮಗೆ ಹೇಗೆ ಅನಿಸ್ತು ಅಂತ ಖಂಡಿತವಾಗ್ಲೂ ಕಾಮೆಂಟ್ ಮಾಡಿ. ಇದು ಇವತ್ತಿನ ಒಂದು ಮಾಹಿತಿ ಆ್ಯಂಡ್ ವಿಡಿಯೋ. ಐ ಹೋಪ್ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಮತ್ತು ನಮ್ಮದು ಪ್ರಾಡಕ್ಟ್ದು ಇವಾಗ ಆಲ್ರೆಡಿ ಕಾರ್ಡ್ಸ್ಗಳು ಬಂದ್ ಆಗಿದೆ. 200 ಕಾರ್ಡನ್ನು ಪ್ರಿಂಟ್ ಮಾಡಿಸಿದ್ವಿ ನೋಡೋಣ ಅಂತ ಹೇಳಿ. ಬಟ್ ನಂಗೆ ಕಲರ್ಫುಲ್ ಬೇಕಾಗಿದೆ. ಸೊ ಹೀಗಾಗಿ ಇದನ್ನು ಮೇ ಬಿ ಇದು ಒಂದೇ ಸಾರಿ ನಾನು ಈ ರೀತಿ ಬ್ಲ್ಯಾಂಕಲ್ಲಿ ಮಾಡಿಸಿದ್ದೀನಿ, ಕರ್ಲಪ್ ಆ್ಯಂಡ್ ಟೈ ಅಂತ ಹೇಳ್ಬಿಟ್ಟು. ಬಟ್ ನೆಕ್ಸ್ಟ್ ಟೈಮಲ್ಲಿ ನಾನು ಕಲರ್ ಪ್ರಿಂಟನ್ನೇ ಮಾಡಿಸ್ತೀನಿ. ಆ್ಯಕ್ಚುಲಿ ಕಲರ್ ಪ್ರಿಂಟ್ ಆದರೆ ಸ್ವಲ್ಪ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ. ಮೇ ಬಿ ನಾನು ಕಲರ್ ಪ್ರಿಂಟರ್ ತೊಗೋಬೇಕು ಅಥವಾ ನಮಗೆ ಹೊರಗಡೆ ಮಾಡಿಸಿದ್ರೆ ಎಷ್ಟು ಬೀಳುತ್ತೋ ಅಂತ ಅದ್ರ ಬಗ್ಗೆ ಎಲ್ಲ ಮುಂದೆ ಹೇಳ್ತೀನಿ. ಆ್ಯಂಡ್ ಇದೇ ರೀತಿ ನಿಮಗೂ ಬೇಕು ನಮಗೂ ಅಂತಂದರೆ ಪ್ಲೀಸ್ ನಾವು ಕಾಮೆಂಟ್ ಮಾಡಿ, ಇದ್ರ ಬಗ್ಗೆ ಡೀಟೇಲ್ಸ್ ಕೊಡ್ತೀನಿ ನಾನು. ಈ ರೀತಿ ಇದನ್ನ ಅಟ್ಯಾಚ್ ಮಾಡ್ಬೋದು. ಅಟ್ಯಾಚ್ ಮಾಡಿ ನೀವು ಸೆಲ್ ಔಟ್ ಮಾಡ್ಬೋದು. ಕಾರ್ಡ್ ತುಂಬ ದೊಡ್ಡದಾಗಿದೆ, ನನಗನ್ಸುತ್ತೆ ಕಾರ್ಡ್ ಸ್ವಲ್ಪ ಚಿಕ್ಕದಿದ್ರೆ ಇನ್ನೂ ಚೆನ್ನಾಗಿರುತ್ತೆ. ಮತ್ತು ಪ್ರಾಡಕ್ಟ್ ಬಗ್ಗೆ ಖಂಡಿತವಾಗ್ಲೂ ಕಾಮೆಂಟ್ ಮಾಡಿ. ಮುಂದಿನ ಮತ್ತೆ ನಾನು ಸಿಗ್ತೀನಿ. ವಿಡಿಯೋಗೆ ಲೈಕ್ ಶೇರ್ ಮಾಡೋದನ್ನ ತಪ್ಪದೆ ಮರಿಬೇಡಿ.